ಇವಾಗ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಮಾವಿನ ಹಣ್ಣು ಇಷ್ಟ ಇಲ್ಲದವರು ಯಾರೂ ಇಲ್ಲ ಅಂತ ಹೇಳ್ಬೋದು. ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಹಣ್ಣು ಅಂದರೆ ಮಾವಿನಕಾಯಿ ಹಣ್ಣು. ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುವಂಥದ್ದು. ಅದೇ ರೀತಿ ಈ ಮಾವಿನ ಹಣ್ಣನ್ನು ಊಟಕ್ಕೆ ಕೂಡ ಬಳಸಿ ಒಳ್ಳೆಯ ರೀತಿಯಾದಂಥ ಪದಾರ್ಥವನ್ನು ಕೂಡ ಮಾಡ್ತಾರೆ. ಪದಾರ್ಥ ಅಲ್ಲದಿದ್ದರೂ ಅಷ್ಟೇ ಟೇಸ್ಟನ್ನು ಕೊಡುವಂತಹ ಈ ಮಾವಿನ ಹಣ್ಣಿನ ಉಪ್ಪುಂಚಿಯನ್ನು ಕೂಡ ಮಾಡ್ತಾರೆ. ಅದು ಅಂತೂ ತುಂಬ ಟೇಸ್ಟಾಗಿರುತ್ತೆ. ಈ ಬೆಳಗಿನ ಗಂಜಿ ಊಟಕ್ಕೆ ಈ ಉಪ್ಪುಂಚಿದ್ರೆ ಊಟದ ರುಚಿಯೇ ಬೇರೆ ಅಂತ ಹೇಳ್ಬೋದು. ಅದನ್ನು ಹೇಗೆ ಮಾಡೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಉಪ್ಪುಂಚಿಯನ್ನು ಮಾಡಲಿಕ್ಕೆ ತುಂಬ ಈಸಿ. ಯಾವುದೇ ರೀತಿಯಾದಂಥ ಮಸಾಲೆಯನ್ನು ಕಡಿಬೇಕು ಅಥವಾ ಏನೂ ಕಷ್ಟಪಡದೆ ಇದನ್ನು ಮಾಡ್ಕೊಳ್ಬೋದು. ಏನೂ ಪದಾರ್ಥ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಈ ಮಾವಿನ ಹಣ್ಣು ಸಿಕ್ಕಿದರೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಖಂಡಿತವಾಗಿಯೂ ಇದು ಎಲ್ಲರಿಗೂ ಇಷ್ಟ ಆಗ್ತದೆ. ಬಾಯಿಗೆ ಕೂಡ ಖಾರವಾಗಿ ತುಂಬ ರುಚಿಯನ್ನು ಕೊಡುವಂಥದ್ದು. ನಿನ್ನೆ ನಮಗೆ ಕೂಡ ಪದಾರ್ಥ ಇರಲಿಲ್ಲ, ಆದರೆ ಪದಾರ್ಥ ಇತ್ತು. ಅದು ನಾನ್ ವೆಜ್ ಆಗಿತ್ತು. ನಿನ್ನೆ ಶುಕ್ರವಾರ ಆದ ಕಾರಣ ನಾವು ನಾನ್ ವೆಜ್ ತಿನ್ನುವುದಿಲ್ಲ. ಹಾಗಾಗಿ ಏನು ಬೇರೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ಮಾವಿನ ಹಣ್ಣು ಇತ್ತು, ಆದರೆ ಇದು ಹೆಚ್ಚಾಗಿ ಕಾಡು ಮಾವಿನ ಹಣ್ಣಿನಿಂದ ಮಾಡುವಂಥದ್ದು. ಅದರಲ್ಲಿ ತುಂಬ ಟೇಸ್ಟ್ ಆಗ್ತದೆ. ಆದರೆ ನಾನು ಇವತ್ತು ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಒಂದು ತಂದಿಟ್ಟಂಥ ಮಾವಿನ ಹಣ್ಣು ಇತ್ತು, ಅದರಲ್ಲಿ ಮಾಡಿರುವಂಥದ್ದು. ಆದರೆ ಇದಕ್ಕೆ ನೀವು ಬಳಸುವಾಗ ಕಾಡು ಮಾವಿನ ಹಣ್ಣು ಅಥವಾ ಕಾಟು ಮಾವಿನಕಾಯಿ ಅಂತ ಸಿಗ್ತದೆ, ಅದನ್ನು ಬಳಸಿ ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ. ಅದು ನನಗೆ ಸಿಗಲಿಲ್ಲ. ಮನೆಯಲ್ಲಿ ಯಾವ ಮಾವಿನ ಹಣ್ಣು ಇತ್ತು ನೋಡಿ, ಅದರಲ್ಲೇ ನಾನು ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ಎಂಬುದನ್ನು ಈ ವಿಡಿಯೋ ಮೂಲಕ ತೋರಿಸ್ತೇನೆ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಈಗ ನೋಡಿ, ಗಂಜಿ ಊಟಕ್ಕೆ ಇದು ತುಂಬ ಟೇಸ್ಟ್ ಆಗಿರ್ತದೆ. ಖಾರವಾಗಿ ಉಪ್ಪು ಅಥವಾ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನು ಹಾಕಲಿಲ್ಲ. ಮಾವಿನಕಾಯಿ ತುಂಬ ಸಿಹಿ ಇತ್ತು, ಹಾಗಾಗಿ ಬೆಲ್ಲವನ್ನು ಹಾಕಲಿಲ್ಲ. ಕೆಲವು ಮಾವಿನ ಹಣ್ಣು ಸಿಹಿ ಇರುವುದಿಲ್ಲ, ಸ್ವಲ್ಪ ಹುಳಿ ಇರ್ತದೆ. ಆವಾಗ ನೀವು ಬೇಕಿದ್ದರೆ ಈ ಬೆಲ್ಲದ ಪುಡಿಯನ್ನು ಸೇರಿಸಿಕೊಂಡು ಮಾಡ್ಕೊಳ್ಬೋದು. ಮತ್ತು ನಾನು ಮೆಣಸನ್ನು ಇಲ್ಲಿ ಉದ್ದ ಮೆಣಸನ್ನು ಹಾಕಿದ್ದೇನೆ. ಇದು ಸಿಗದೇ ಇದ್ರೂ ಪರವಾಗಿಲ್ಲ. ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮುಂಚೆ ಅಂತ ಹೇಳ್ತೇವೆ ನೋಡಿ, ಅದನ್ನು ಕೂಡ ಹಾಕ್ಬೋದು. ಅದು ತುಂಬ ಟೇಸ್ಟ್ ಆಗಿರುತ್ತೆ. ಈ ಉದ್ದ ಮೆಣಸಿಗಿಂತ ಆ ಜೀರಿಗೆ ಮೆಣಸು ಸಿಕ್ಕಿದರೆ ತುಂಬ ಟೇಸ್ಟ್ ಮತ್ತು ತುಂಬ ಖಾರವಾಗಿ ನಾಲಿಗೆಗೆ ಕೂಡ ಅಷ್ಟೇ ರುಚಿಯನ್ನು ಕೊಡುವಂಥದ್ದು. ಇವಾಗ ಇದನ್ನು ನಾನು ಹೇಗೆ ರೆಡಿ ಮಾಡಿದ್ದೇನೆ ಅಂತ ಕೂಡ ಹೇಳ್ತೇನೆ. ಮಾವಿನ ಹಣ್ಣಿನಲ್ಲಿ ಬೇರೆ ಬೇರೆ ವೆರೈಟಿಯಾದಂಥ ಮಾವಿನ ಹಣ್ಣಿದೆ. ಅದರಲ್ಲಿ ಇಲ್ಲಿ ನಮ್ಮ ಹಳ್ಳಿ ಭಾಗದಲ್ಲಿ ಕಾಟು ಮಾವಿನಕಾಯಿ ತುಂಬಾ ಫೇಮಸ್. ಅದು ತುಂಬ ಆಗ್ತದೆ. ಒಂದು ಗಿಡದಲ್ಲಿ ಹೂ ಬಿಟ್ಟರಂತೂ ತುಂಬ ಜಾಸ್ತಿ ಆಗುವಂಥದ್ದು. ಅಷ್ಟೇ ಟೇಸ್ಟ್ ಇರುತ್ತೆ. ಹುಳಿ ಮತ್ತು ಸಿಹಿ ಎರಡೂ ಮಿಶ್ರಣವಾಗಿರುವಂತಹ ಈ ಕಾಟು ಮಾವಿನ ಹಣ್ಣು ಉಂಟಲ್ವ, ತುಂಬ ರುಚಿ ತಿನ್ನಲಿಕ್ಕೆ ಕೂಡ. ಹಾಗೆ ಪದಾರ್ಥಕ್ಕೂ ಕೂಡ ಇದನ್ನು ಬಳಸ್ಕೊಳ್ಬೋದು. ಈ ಮಾವಿನಕಾಯಿಯಿಂದ ಪದಾರ್ಥ ಮಾತ್ರ ಅಲ್ಲ, ಉಪ್ಪಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೋದು. ಉಪ್ಪಿನಕಾಯಿ ವರ್ಷಾನುಗಟ್ಟಲೆ ಬಾಳಿಕೆ ಬರುವಂಥದ್ದು. ಅನ್ನದ ಜೊತೆ ಅಥವಾ ಗಂಜಿ ಜೊತೆ, ಬೆಳಗಿನ ಗಂಜಿ ಜೊತೆ ಉಪ್ಪಿನಕಾಯಿ ಇದ್ದರೆ ತುಂಬ ಟೇಸ್ಟ್ ಆಗ್ತದೆ. ನಾಲಿಗೆಗೂ ಸ್ವಲ್ಪ ಖಾರವಾಗಿ ರುಚಿಯನ್ನು ಕೊಡುವಂಥದ್ದು. ಹೀಗೆ ಮಾವಿನ ಹಣ್ಣು ಸಿಕ್ಕಿದರೆ ನೀವು ಎಲ್ಲ ರೀತಿಯಾಗಿ ಅದರಲ್ಲಿ ಟ್ರೈ ಮಾಡ್ಕೊಳ್ಬೋದು. ಎಲ್ಲ ರೆಸಿಪಿಯನ್ನು ಕೂಡ ಟ್ರೈ ಮಾಡ್ಕೊಳ್ಬೋದು. ಆದರೆ ಮಾವಿನಕಾಯಿಯ ಉಪ್ಪಿನಕಾಯಿ ಹಾಕಬೇಕಾದ್ರೆ ಅದಕ್ಕೆ ಬೇರೆ ಥರದ ಮಾವಿನ ಹಣ್ಣು ಸಿಗ್ತದೆ. ಎಲ್ಲ ಮಾವಿನಕಾಯಿಯ ಉಪ್ಪಿನಕಾಯಿ ಕೂಡ ಒಳ್ಳೆಯದಾಗೋದಿಲ್ಲ. ಅದರಲ್ಲಿ ಕೂಡ ವೆರೈಟಿ ಇರ್ತದೆ. ಉಪ್ಪಿನಕಾಯಿಗೆ ಅಂತಲೇ ಬೇರೆ ಮಾವಿನ ಹಣ್ಣೆಲ್ಲ ಸಿಗ್ತದೆ. ಅದರಿಂದ ಕೂಡ ನೀವು ಮಾಡಿದರೆ ತುಂಬ ಟೇಸ್ಟಾಗಿ ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು ಆ ಉಪ್ಪಿನಕಾಯನ್ನು. ಸ್ಟಾರ್ಟಿಂಗಲ್ಲಿ ಮಾವಿನ ಹಣ್ಣು ಮಾರ್ಕೆಟ್ಗೆ ಬರುವಾಗ ತುಂಬ ರೇಟ್ ಇರುತ್ತೆ. ಮತ್ತೆ ರೇಟ್ ಸ್ವಲ್ಪ ಡೌನ್ ಆಗ್ತದೆ. ಆವಾಗ ಈ ಸೀಸನಲ್ಲೆಲ್ಲ ರೇಟ್ ತುಂಬ ಡೌನ್ ಆಗ್ತದೆ. ಆವಾಗ ನೀವು ಮಾವಿನಕಾಯನ್ನು ತೆಗೆದುಕೊಂಡು ಬಂದು ಅದನ್ನು ಉಪ್ಪಿನಕಾಯೆಲ್ಲ ರೆಡಿ ಮಾಡ್ಕೊಳ್ಬೋದು. ಉಪ್ಪಿನಕಾಯಿ ಎಲ್ಲ ಹಾಕುವಾಗ ತುಂಬ ಗೊರಟು ಇರುವಂತಹ ಹಣ್ಣನ್ನು ತೆಗೆದುಕೊಳ್ಬಾರ್ದು. ಅದು ಅಷ್ಟೊಂದು ರುಚಿಯಾಗಿರೋದು. ಗೊರಟೇ ಇಲ್ಲದಂತಹ ಸಣ್ಣ ಮಾವಿನ ಮಿಡಿ ಬರುತ್ತೆ ಅಲ್ವಾ, ಅದನ್ನು ತಗೊಂಡ್ರೆ ಉಪ್ಪಿನಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ. ಈ ಬಾರಿ ತುಂಬ ಸೆಕೆ ಇರುವ ಕಾರಣ ಮಾವಿನ ಮಿಡಿಗಳು ಕೂಡ ಮಾರುಕಟ್ಟೆಗೆ ಈಗಾಗಲೇ ಬಂದಿದೆ. ಅದೇ ರೀತಿ ದುಪ್ಪಟ್ಟು ದರ ಕೂಡ ಇದೆ. ಮಾವಿನ ಮಿಡಿ ಕೊಯ್ಯುವವರು ಇದ್ದರೂ ಕೂಡ ಉಂಟಲ್ವ, ಅವರು ನೇರವಾಗಿ ತಂದು ಮಾರುಕಟ್ಟೆಗೆ ಮಾರುವುದಿಲ್ಲ. ಮಾವಿನ ಮಿಡಿಯನ್ನು ಕ್ವಿಂಟಲ್ ಗಟ್ಟಲೆ ಕೊಯ್ದು ವರ್ತಕರಿಗೇನೆ ಮಾರ್ತಾರೆ. ಹಾಗಾಗಿ ಈ ಮಾವಿನ ಮಿಡಿಯ ಧಾರಣೆ ಕೂಡ ತುಂಬ ಜಾಸ್ತಿ ಆಗಲು ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಮಾವಿನ ಮಿಡಿಯೆಲ್ಲ ಕೊಯ್ತಾರಲ್ವ, ಅವರು ಏನು ಮಾಡ್ತಾರೆ ಅಂದರೆ ಅವರು ತಂದು ನೇರವಾಗಿ ಮಾರುಕಟ್ಟೆಗೆ ಮಾರುವುದಿಲ್ಲ. ಅವರು ಬಿಡಿ ವ್ಯಾಪಾರಸ್ಥರು ಇರ್ತಾರೆ ನೋಡಿ, ಈ ರಸ್ತೆ ಬದಿಯಲ್ಲೆಲ್ಲ ಕುಳಿತು ಮಾರುವಂಥವ್ರು ಇರ್ತಾರೆ, ಅವರಿಗೇನೆ ನೇರವಾಗಿ ಮಾರಾಟ ಮಾಡ್ತಾರೆ. ಹಾಗಾಗಿ ಇದರ ಧಾರಣೆ ಕೂಡ ಸ್ವಲ್ಪ ಜಾಸ್ತಿ ಆಗಲು ಇದೇ ಒಂದು ಕಾರಣ.
ಇವಾಗ ನಾವು ಮಾವಿನಕಾಯಿಯ ಉಪ್ಪುಂಚಿಯನ್ನು ಯಾವ ರೀತಿ ರೆಡಿ ಮಾಡಿಕೊಳ್ಳೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನಾನು ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನನಗೆ ಹುಬ್ಬಳ್ಳಿಗೆ ಆಗುವಷ್ಟು. ನಾನು ಮೊದಲೇ ಹೇಳಿದೆ ಅಲ್ವಾ, ಬೇರೆ ನಾನ್ ವೆಜ್ ಪದಾರ್ಥ ಇದೆ ಅಂತ ಹೇಳಿ. ಮನೆಯವರು ಬೇರೆ ನಾನ್ ವೆಜ್ ಪದಾರ್ಥವನ್ನು ತಿಂತಾರೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ. ಈ ಮಾವಿನ ಹಣ್ಣನ್ನು ಸರಿಯಾಗಿ ಕಿವುಚಿಕೊಳ್ಬೇಕು, ಕೈಯಿಂದಲೇ ಕಿವುಚಿಕೊಳ್ಬೇಕು. ಬೇರೆ ಯಾವುದೇ ರೀತಿಯಾದಂಥ ಸ್ಪೂನ್ ಅದು ಇದು ಯಾವುದನ್ನು ಬಳಸಿಕೊಳ್ಬಾರ್ದು. ಅದರ ಸಿಪ್ಪೆ ಉಂಟು ನೋಡಿ, ಅದನ್ನು ಕೂಡ ಸರಿಯಾಗಿ ಕಿವುಚಿಕೊಳ್ಬೇಕು. ಇವಾಗ ನಾನು ಕಿವುಚೆಲ್ಲ ಆಯಿತು. ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ತಣ್ಣೀರನ್ನು ಕೂಡ ಬಳಸ್ಕೊಳ್ಬೋದು ಅಥವಾ ಬಿಸಿ ತಣ್ಣಗಾದ ನೀರನ್ನು ಕೂಡ ಬಳಸ್ಕೊಳ್ಬೋದು. ಇವಾಗ ಒಂದು ಉದ್ದ ಮೆಣಸನ್ನು ನಾನು ಈ ರೀತಿಯಾಗಿ ಗ್ಯಾಸ್ನ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಒತ್ತಿಸಿಕೊಳ್ಬೇಕು. ಸ್ವಲ್ಪ ಇದು ಕಪ್ಪಾಗಬೇಕು, ಅಂದರೆ ಇದು ಖಾರಕ್ಕೆ ಹಾಕುವಂಥದ್ದು. ಇದು ಇಲ್ಲದಿದ್ದರೆ ನೀವು ಜೀರಿಗೆ ಮೆಣಸನ್ನು ಕೂಡ ತೆಗೆದುಕೊಳ್ಬೋದು. ಜೀರಿಗೆ ಮೆಣಸಂತೂ ತುಂಬ ಒಳ್ಳೆಯದಾಗ್ತದೆ ಇದಕ್ಕಿಂತ ಸಹ. ಇವಾಗ ಇದು ಸ್ವಲ್ಪ ಬಿಸಿ ಉಂಟು. ಬಿಸಿ ತಣ್ಣಗಾದ ಮೇಲೆ ಇದಕ್ಕೆ ಮುರಿದು ಬಿಟ್ಟು ನಾವು ಹಾಕ್ಕೊಳ್ಬೇಕು. ನಾನು ಹುಳಿಯ ನೀರನ್ನು ಹಾಕಲಿಲ್ಲ, ಯಾಕೆಂದರೆ ಮಾವಿನ ಹಣ್ಣು ಹುಳಿ ಮತ್ತು ಸಿಹಿ ಎರಡೂ ಇರುವ ಕಾರಣ. ಇದಕ್ಕೆ ನೀವು ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಕಿವುಚಿಕೊಳ್ಬೇಕು. ಅಥವಾ ಈ ಥರ ಆಗದಿದ್ದರೆ ನೀವು ಇದನ್ನು ಒಗ್ಗರಣೆಯ ರೀತಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬಾ ಟೇಸ್ಟ್ ಆಗ್ತದೆ. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕಿ. ಇದಕ್ಕೆ ಉಪ್ಪು ಕಡಿಮೆ ಉಂಟು, ಹಾಗಾಗಿ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು, ಜಾಸ್ತಿ ಅತಿಯಾಗಿ ಹಾಕ್ಕೊಳ್ಬಾರ್ದು. ಅತಿಯಾಗಿ ಹಾಕಿದರೆ ಟೇಸ್ಟ್ ಕೂಡ ಅಷ್ಟು ಒಳ್ಳೆಯದಾಗಿ ಬರುವುದಿಲ್ಲ. ಈ ಮಾವಿನ ಹಣ್ಣಲ್ಲ, ನಿಮಗೆ ಕಾಟು ಮಾವಿನ ಹಣ್ಣು ಸಿಕ್ಕಿದರೆ ಅದನ್ನು ನೀವು ಬಳಸ್ಕೊಳ್ಬೇಕು, ಅದು ತುಂಬ ಟೇಸ್ಟ್. ಇವಾಗ ನೋಡಿ ರೆಡಿ ಆಯಿತು, ನನ್ನ ಪದಾರ್ಥ ರೆಡಿ ಆಯಿತು. ನಾನಿವಾಗ ಗಂಜನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಾವು ಬೆಳಗಿನ ಊಟಕ್ಕೆ ಗಂಜನ್ನು ಊಟ ಮಾಡುವಂಥದ್ದು. ಆವಾಗ ಏನಾದರೂ ಈ ಥರ ಇದ್ದರೆ ಉಂಟಲ್ವ, ಪದಾರ್ಥಕ್ಕಿಂತಲೂ ಈ ಥರದ್ದು ಏನಾದರೂ ಡಿಶ್ ಇದ್ದರೆ ತುಂಬ ಚೆನ್ನಾಗಿ ಆಗ್ತದೆ. ಅಥವಾ ಒಣ ಮೀನನ್ನು ಕಾಯಿಸಿ ಕೂಡ ನಾವು ಗಂಜಿ ಊಟ ಮಾಡ್ತೇವೆ. ನನಗೆ ಅನ್ನ ಇದ್ದರೆ ಪದಾರ್ಥ ಯಾವುದು ಕೂಡ ನಡೆಯುತ್ತೆ. ನೋಡಿ ವೀಕ್ಷಕರೇ, ಅತ್ಯಂತ ಸುಲಭವಾಗಿ ನಾವು ಒಂದು ಪದಾರ್ಥವನ್ನು ರೆಡಿ ಮಾಡಿಟ್ಟಿದ್ದೇವೆ. ಇದು ತುಂಬ ಈಸಿ ಮಾಡಲಿಕ್ಕೆ, ಯಾವುದು ಕಷ್ಟ ಅಂತ ಇಲ್ಲ. ಏನು ಕಡಿಬೇಕು, ಮಸಾಲೆ ಅರಿಬೇಕು ಏನೂ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಅನ್ನ ಇದ್ದರೆ ಹೇಗೂ ಕೂಡ ಊಟ ಮಾಡ್ಬೋದು. ಈ ರೀತಿಯಾದಂಥ ಒಂದು ಸೈಡ್ ಡಿಶನ್ನು ಮಾಡಿಕೊಂಡು ತುಂಬ ಸುಲಭವಾಗಿ, ಯಾವುದೇ ರೀತಿ ಪಾತ್ರೆಯನ್ನು ತೊಳಿಬೇಕು ಅಥವಾ ಇನ್ನೊಂದು ಮಗದೊಂದು ಯಾವುದೂ ಇಲ್ಲ, ಅತ್ಯಂತ ಸುಲಭವಾಗಿ ಮಾಡ್ಕೊಳ್ಬೋದು. ನನಗೂ ಕೂಡ ಅಷ್ಟೇ, ಯಾವುದೇ ಪದಾರ್ಥ ಇದ್ದರೂ ಓಕೆ. ತೆಂಗಿನಕಾಯಿ ಹಾಕಿದಂಥ ಪದಾರ್ಥನೇ ಇರಬೇಕಂತ ಇಲ್ಲ. ಮತ್ತು ಸೆಕೆಗೆ ಉಂಟಲ್ವ, ತುಂಬ ಈ ಪದಾರ್ಥ ಎಲ್ಲ ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ. ಇಂಥ ಸೈಡ್ ಡಿಶ್ ಎಲ್ಲ ಇದ್ದರೆ ಬೇಗನೆ ಊಟ ಮಾಡಿ ಮುಗಿಸ್ಕೊಳ್ಬೋದು. ಮತ್ತು ಪದಾರ್ಥ ಎಲ್ಲ ಹಾಕಿ ಊಟ ಮಾಡಿದರೆ ತುಂಬ ಸೆಕೆ, ಅದರಲ್ಲಿ ಕೂಡ ಬಾಯಿ ರುಚಿ ಅಷ್ಟೊಂದು ಇರುವುದಿಲ್ಲ. ಈ ಸೆಕೆಗೆ ಊಟ ಮಾಡೋದೇ ಬೇಡ ಅಂತ ಆಗ್ತದೆ. ಬರೀ ನೀರನ್ನು ಕುಡಿದೇ ಹೊಟ್ಟೆ ತುಂಬಿಸ್ಕೊಳ್ಬೋದು. ಅದಕ್ಕಾಗಿ ಹೇಳುವಂಥದ್ದು, ಪದಾರ್ಥ ಹಾಕಿ ಊಟ ಮಾಡೋದಕ್ಕಿಂತಲೂ ಇಂಥ ಸೈಡ್ ಡಿಶ್ಗಳನ್ನು ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ನಾಲಿಗೆಗೂ ಕೂಡ ಅಷ್ಟೇ ರುಚಿಯನ್ನು ಕೊಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಮಾವಿನ ಹಣ್ಣು ಸಿಕ್ಕಿದರೆ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಪದಾರ್ಥ ಇದ್ದರೂ ಪರವಾಗಿಲ್ಲ, ಒಮ್ಮೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟ್ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.